ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ನಮ್ಮ ಚಾನಲ್ಗೆ ಗೌರವಪೂರ್ವಕ ಸ್ವಾಗತ. ಬಾಂಧವರೇ, ಇಂದಿನ ಈ ವಿಡಿಯೋ ಕೇವಲ ಸಾಮಾನ್ಯ ರಾಶಿ ಭವಿಷ್ಯ ಅಲ್ಲ, ಇದು ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲ ದಿವ್ಯ ಸಂದೇಶ ಮತ್ತು ಅತ್ಯಂತ ಆಘಾತಕಾರಿ ಸತ್ಯದ ಅನಾವರಣ. ಈ ಸತ್ಯವನ್ನು ಕೇಳಿದಾಗ ನಿಮಗೆ ಆರಂಭದಲ್ಲಿ ತೀವ್ರ ಆಘಾತ ಆಗಬಹುದು. ನಿಮ್ಮ ಪಾದದ ಅಡಿಯ ಮಣ್ಣು ಸರಿದು ಹೋಗುವಂತೆ ನಿಮಗೆ ಭಾಸ ಆಗ್ಬೋದು. ಆದರೆ ನೆನಪಿಡಿ, ಇಂದಿನ ಈ ವಿಡಿಯೋ ನಿಮ್ಮ ಜೀವನದ ಪಾಲಿಗೆ ಒಂದು ದಿವ್ಯ ಔಷಧಿ ಆಗಲಿದೆ. ಕೆಲವೇ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನೀವು ಎಂದಿಗೂ ಕಲ್ಪಿಸಿಕೊಳ್ಳದ ಪವಾಡಗಳು ನಡೆಯುತ್ತೆ. ನಿಮ್ಮ ಕಷ್ಟಗಳು ಕರಗಿ ನೀವು ಕೋಟಿ ಕೋಟಿ ರೂಪಾಯಿಗಳ ಒಡೆಯರಾಗುವ ಸುವರ್ಣ ಕಾಲ ಹತ್ತಿರ ಬಂದಿದೆ. ನಿಮ್ಮ ಶತ್ರುಗಳು ನಿಮ್ಮ ಪಾದದ ಅಡಿಯಲ್ಲಿ ಮಣಿಯುವ ದಿನಗಳು ದೂರ ಇಲ್ಲ. ಯಾರು ನಿಮ್ಮ ಬೆನ್ನಿನ ಹಿಂದೆ ನಿಂತು ನಿಮ್ಮ ಹೆಸರನ್ನು ಹಾಳು ಮಾಡೋದಕ್ಕೆ, ನಿಮ್ಮನ್ನು ಸಮಾಜದಲ್ಲಿ ಬದ್ನಾಮ್ ಮಾಡೋದಕ್ಕೆ ಸಂಚು ರೂಪಿಸ್ತಾ ಇದ್ದಾರೋ ಅವರ ಆಟ ಇನ್ಮುಂದೆ ನಡೆಯೋದಿಲ್ಲ. ಆದರೆ ಈ ಎಲ್ಲ ಸಕಾರಾತ್ಮಕ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಘಟಿಸುವ ಮುನ್ನ ನೀವು ಒಂದು ರಹಸ್ಯವನ್ನು ಅರಿಯಲೇಬೇಕು. ಪ್ರತಿ ರಾತ್ರಿ ಸರಿಯಾಗಿ 12 ಗಂಟೆ ಸುಮಾರಿಗೆ ನಿಮ್ಮ ಮನೆಗೆ ಒಂದು ದಿವ್ಯ ಶಕ್ತಿ, ಅಂದರೆ ಸಾಕ್ಷಾತ್ ಕಲಿಯುಗದ ದೇವತೆಯು ಪ್ರವೇಶ ಮಾಡುತ್ತಿದ್ದಾಳೆ. ಆಕೆ ನಿಮ್ಮ ಮನೆಗೆ ಬಂದು ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸಿ ನಿಮ್ಮ ಕಷ್ಟಗಳನ್ನು ನೀಗಿಸೋದಕ್ಕೆ ಸಿದ್ಧ ಆಗಿದ್ದಾಳೆ. ಈ ಕಲಿಯುಗದಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ಕರ್ಮಗಳ ಫಲವನ್ನು ಉಣ್ಣಲೇಬೇಕು. ಅದೇ ರೀತಿ ನಿಮ್ಮನ್ನು ಕಾಡುತ್ತಿರುವ ಶತ್ರುಗಳಿಗೂ ಕೂಡ ಶಿಕ್ಷೆ ಖಾಯಂ ಆಗಿದೆ. ಹಾಗಾಗಿ ಈ ವಿಡಿಯೋವನ್ನು ಆರಂಭಿಸುವ ಮುನ್ನ ಪ್ರಕೃತಿ ಮತ್ತು ಆ ದಿವ್ಯ ದೇವತೆಯಾದ ಆ ತಾಯಿಯ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟು ಕಮೆಂಟ್ ಬಾಕ್ಸಲ್ಲಿ ಸಚ್ಚ ಹೃದಯದಿಂದ ಜೈ ಮಾತಾದಿ ಅಂತ ಬರೀರಿ. ಇದರಿಂದ ನಿಮ್ಮ ಹಾಗೂ ನಿಮ್ಮ ಇಡೀ ಕುಟುಂಬದ ಮೇಲೆ ಆ ದೇವತೆಯ ಆಶೀರ್ವಾದ ಸದಾ ಇರುತ್ತೆ. ಯಾರು ಈ ವಿಡಿಯೋವನ್ನು ಕೊನೆಯವರೆಗೂ ಅತ್ಯಂತ ಜಾಗರೂಕತೆಯಿಂದ ನೋಡ್ತಾರೋ ಅವರ ಅದೃಷ್ಟ ಖಂಡಿತವಾಗಿಯೂ ಹೊಳೆಯುತ್ತೆ. ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಇದುವರೆಗೆ ಎದುರಿಸಿದ ತೀವ್ರ ಯಾತನೆ, ಅಪಮಾನ ಮತ್ತು ಆರ್ಥಿಕ ನಷ್ಟಗಳಿಗೆ ಈಗ ಶಾಶ್ವತ ಪರಿಹಾರ ಅನ್ನೋದು ಸಿಗಲಿದೆ. ಆದರೆ ಬಾಂಧವರೇ, ಇದರೊಂದಿಗೆ ದೇವತೆಯು ನಿಮಗೆ ಒಂದು ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದಾಳೆ. ನಿಮ್ಮ ಪ್ರಗತಿಯ ಹಾದಿಯಲ್ಲಿ ಮುಳ್ಳಾಗಿ ನಿಂತಿರುವ ಇಬ್ಬರು ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಇದ್ದಾರೆ. ಇವರು ಸದ್ಯಕ್ಕೆ ನಿಮ್ಮಿಂದ ದೂರವಿರುವಂತೆ ನಟಿಸಿದರೂ ನಿಮ್ಮ ಸಂಪೂರ್ಣ ಪತನಕ್ಕಾಗಿ ತೆರೆಯ ಮರೆಯಲ್ಲಿ ಭೀಕರ ಸಂಚನ್ನು ರೂಪಿಸ್ತಾ ಇದ್ದಾರೆ. ನಿಮ್ಮನ್ನು ಸಮಾಜದಲ್ಲಿ ಕೀಳಾಗಿ ಕಾಣುವಂತೆ ಮಾಡುವುದೇ ಇವರ ಮುಖ್ಯ ಗುರಿಯಾಗಿದೆ. ಹಿಂದೆ ಕೂಡ ಇವರು ನಿಮ್ಮ ನಂಬಿಕೆಗೆ ದ್ರೋಹ ಬಗೆದು ನಿಮ್ಮನ್ನು ದೊಡ್ಡ ಸಂಕಷ್ಟಕ್ಕೆ ಸಿಲುಕಿಸಿದ್ರು. ದಯವಿಟ್ಟು ನಿಮ್ಮ ಹಳೆಯ ತಪ್ಪುಗಳನ್ನು ಮತ್ತೊಮ್ಮೆ ಪುನರಾವರ್ತನೆ ಮಾಡಬೇಡಿ. ಈ ವ್ಯಕ್ತಿಗಳು ನಿಮ್ಮ ಜಾತಕದಲ್ಲಿ ರಾಹು ಮತ್ತು ಕೇತುಗಳಂತೆ ಕುಳಿತು ನಿಮ್ಮ ಪ್ರಗತಿಯನ್ನು ಕಟ್ಟಿ ಹಾಕ್ತಾ ಇದ್ದಾರೆ. ನೀವು ನೆಮ್ಮದಿಯ ಒತ್ತಡರಹಿತ ಜೀವನವನ್ನು ನಡೆಸಬೇಕಂತಂದರೆ ಇಂತಹ ವಿಷಕಾರಿ ವ್ಯಕ್ತಿಗಳನ್ನು ತಕ್ಷಣವೇ ನಿಮ್ಮ ಜೀವನದಿಂದ ದೂರ ಇಡಬೇಕು. ನೀವು ಹಗಲಿರುಳು ಕಷ್ಟಪಟ್ಟು ದುಡಿತಾ ಇದ್ರೂ ಕೂಡ ನಿರೀಕ್ಷಿತ ಫಲ ಸಿಗ್ತಾ ಇಲ್ಲ ಅಂತ ಹಲವು ಬಾರಿ ನಿರಾಸೆ ಆಗಿದ್ದೀರಿ. ಆದರೆ ಗಮನಿಸಿ, ನೀವು ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಾಗ ಸೋತು ಹೋಗುವ ಕೊನೆಯ ಕ್ಷಣದಲ್ಲಿ ನಿಮ್ಮನ್ನು ಯಾವುದೋ ಒಂದು ಅದೃಶ್ಯ ಸಕಾರಾತ್ಮಕ ಶಕ್ತಿ ಸದಾ ಕಾಪಾಡಿದೆ. 10 ಬಾರಿ ಸಾವು ನಿಮ್ಮ ತೀರಾ ಹತ್ತಿರ ಬಂದು ಹೋದರೂ ನೀವು ಪವಾಡ ಸದೃಶ್ಯವಾಗಿ ಬದುಕುಳಿದಿದ್ದೀರಿ. ನಿಮ್ಮನ್ನು ಪ್ರತಿ ಬಾರಿ ಕೂಡ ಅಪಾಯದಿಂದ ಪಾರು ಮಾಡಿದ ಆ ದಿವ್ಯ ಶಕ್ತಿಯೇ ಮಹಾದೇವಿ. ನಿಮ್ಮ ಶತ್ರು ನಿಮ್ಮ ಮನೆಯ ಆಸುಪಾಸಿನಲ್ಲೇ ಇದ್ದಾನೆ, ನಿಮ್ಮ ಅತ್ಯಂತ ಆಪ್ತನಂತೆ ನಡೆಸ್ತಾ ಇದ್ದಾನೆ ಎಂಬುದನ್ನು ಮರಿಬೇಡಿ. ಆತನ ನಗುವಿನ ಹಿಂದೆ ಅಡಗಿರುವ ದ್ವೇಷವನ್ನು, ಆತನ ಸಿಹಿ ಮಾತುಗಳ ಹಿಂದೆ ಇರುವ ವಿಷಯವನ್ನು ನೀವು ಗುರುತಿಸಬೇಕಾಗಿದೆ. ಇನ್ಮುಂದೆ ನಿಮ್ಮ ಯಾವುದೇ ರಹಸ್ಯ ಯೋಜನೆಗಳನ್ನು, ನಿಮ್ಮ ಆರ್ಥಿಕ ಪ್ರಗತಿಯ ವಿಚಾರಗಳನ್ನು ಯಾರೊಂದಿಗೂ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಈ ವಿಚಾರವನ್ನು ಕೇವಲ ಮನೋರಂಜನೆ ಅಂತ ಭಾವಿಸಬೇಡಿ. ಇದು ನಿಮ್ಮ ಜೀವನವನ್ನೇ ಬದಲಾಯಿಸುವ ದಿವ್ಯ ಸಂದೇಶವಾಗಿದೆ. ಈ ಸಮಯ ನಿಮಗೊಂದು ಪರೀಕ್ಷೆಯ ಕಾಲವಲ್ಲ, ಬದಲಿಗೆ ಯುದ್ಧದ ಸಮಯ ಆಗಿದೆ. ನೀವು ತಕ್ಷಣ ಜಾಗೃತರಾಗದಿದ್ದರೆ ಆ ವ್ಯಕ್ತಿ ಅಥವಾ ಆ ಮಹಿಳೆ ನಿಮ್ಮ ಜೀವನದ ಎಲ್ಲ ಸಂತೋಷಗಳನ್ನು ಕಿತ್ತುಕೊಳ್ಳೋದಕ್ಕೆ ಬಿರುಗಾಳಿಯಂತೆ ಅಪ್ಪಳಿಸಬಹುದು. ನಿಮ್ಮ ಸುರಕ್ಷತೆಯ ಬಗ್ಗೆ ನೀವು ಈಗಿನಿಂದಲೇ ಕಾಳಜಿಯನ್ನು ವಹಿಸಬೇಕು. ನಿಮ್ಮ ಮನೆಯಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿಗಳು ಅಥವಾ ತಾಂತ್ರಿಕ ವಸ್ತುಗಳು ಪ್ರವೇಶ ಮಾಡದಂತೆ ಜಾಗೃತಿ ವಹಿಸಿ. ದೇವತೆಯ ಆರಾಧನೆ ಮಾಡಿ. ದೇವತೆಯ ಅನುಗ್ರಹದಿಂದ ನಿಮ್ಮ ಸುತ್ತಲೂ ಸಕಾರಾತ್ಮಕ ಬೆಳವಣಿಗೆ, ರಕ್ಷಣಾ ಕವಚ ನಿರ್ಮಾಣ ಆಗುತ್ತೆ. ವೃಷಭ ರಾಶಿಯವರೇ, ನಿಮ್ಮ ಹೃದಯ ಕರುಣೆ ಮತ್ತು ಪ್ರೀತಿಯಿಂದ ತುಂಬಿದೆ. ಯಾರೇ ಕಷ್ಟದಲ್ಲಿದ್ದರೂ ನಿಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಸಹಾಯ ಮಾಡೋದಕ್ಕೆ ನೀವು ಧಾವಿಸ್ತೀರಾ. ಆದರೆ ನೀವು ಯಾರಿಗೆ ಸಹಾಯ ಮಾಡಿದ್ದೀರೋ
ಅದೇ ವ್ಯಕ್ತಿಗಳು ನಿಮ್ಮ ಕಷ್ಟದ ಸಮಯದಲ್ಲಿ ಬೆನ್ನನ್ನು ತಿರುಗಿಸಿದ್ದಾರೆ ಅಥವಾ ನಿಮ್ಮ ವಿರುದ್ಧನೇ ಪಿತೂರಿ ನಡೆಸಿದ್ದಾರೆ. ಇದರಿಂದಾಗಿ ನಿಮ್ಮ ಮನೆಯ ವಾತಾವರಣ ಹದಗೆಟ್ಟು ನೆಮ್ಮದಿಯ ನಿದ್ದೆ ಇಲ್ಲದೆ ನೀವು ಅಸ್ಥಿರತೆ ಮತ್ತು ಭಯವನ್ನು ಅನುಭವಿಸ್ತಾ ಇರ್ಬೋದು. ಇದು ನಿಮ್ಮ ಸುತ್ತಲೂ ನಕಾರಾತ್ಮಕ ಶಕ್ತಿಗಳು ಆವರಿಸುತ್ತಿರುವ ಒಂದು ಸಂಕೇತ ಆಗಿರುತ್ತೆ. ಆದ್ದರಿಂದಲೇ ನಿಮ್ಮ ಪ್ರಗತಿ, ನಿಮ್ಮ ಆದಾಯ ಮತ್ತು ನಿಮ್ಮ ಯೋಜನೆಗಳ ಬಗ್ಗೆ ಸದ್ಯಕ್ಕೆ ಮೌನವಾಗಿರಿ. ನಿಮ್ಮ ಮೌನವೇ ಶತ್ರುಗಳಿಗೆ ನೀಡುವ ದೊಡ್ಡ ಉತ್ತರ ಆಗಬಲ್ಲದು. ಈ ದಿವ್ಯ ಸಂದೇಶವನ್ನು ಗೌರವಿಸಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತಂದುಕೊಳ್ಳಿ. ದೇವತೆಯ ಕೃಪೆ ನಿಮ್ಮ ಮೇಲಿರಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.